ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಾಯ್ಸ್ ವ್ಲಾಗ್. ಇವತ್ತು ಬೆಳಿಗ್ಗೆ ಬೇಗ ಎದ್ದು ಮೊಬೈಲ್ ಚಾರ್ಜ್ ಇರ್ತಿಲ್ಲ, ಹಾಗೆ ಮಾಮನ ಮನೆಗೆ ಚಾರ್ಜ್ ಹಾಕೋಣ ಅಂತ ಹೊರಟು ಅಲ್ಲಿಂದ ಬೇಗ ಬಂದು ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ, ಇವತ್ತು ನಮ್ಮ ಕೊಡವ ಭಾಷಿಕ ಜನಾಂಗ ಕೂಟದಿಂದ ಕ್ರಿಕೆಟ್ ಮ್ಯಾಚ್ ಇತ್ತು, ಅದಕ್ಕೆ ರೆಡಿಯಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಹೊರಟ್ವಿ. ಹಾಗೆ ಹೋಗ್ತಾ ದಾರಿಯಲ್ಲಿ ಸಣ್ಣದಾಗಿ ವಿಡಿಯೋ ಮಾಡಿಕೊಂಡು ಗ್ರೌಂಡ್ ತಲುಪಿದ್ವಿ. ಗ್ರೌಂಡ್ ತಲುಪಿ ಅಲ್ಲಿ ಮ್ಯಾರಥಾನ್ ನಡೀತಾ ಇತ್ತು. ಮ್ಯಾರಥಾನಲ್ಲಿ ಯಾರು ಫಸ್ಟ್ ಬಂದರೂ ಅವರಿಗೆ ಕಾಂಗ್ರೆಟ್ಸ್ ಎಲ್ಲ ಹೇಳಿ, ಹಾಗೆ ನಮ್ಮ ಮಾಮೂನು ಮ್ಯಾರಥಾನ್ ಟೀ ಶರ್ಟ್ ಹಾಕ್ಕೊಂಡು ಮಿಂಚ್ತಾ ಇದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ನಮ್ಮ ಫ್ಯಾಮಿಲಿ ಟೀಮ್ ಎಲ್ಲ ಬಂದಿದ್ರು, ಅವ್ರನ್ನ ಮಾತಾಡ್ಸೋಣ ಅಂತ ಆ ಕಡೆ ಹೊರಟು. ಹಾಗೆ ನಮ್ಮ ಟೀಮ್ ಅವ್ರನ್ನ ಮಾತಾಡ್ಸ್ಕೊಂಡು ಅವರು ಕೂಡ ಎಲ್ಲ ರೆಡಿ ಆಗ್ತಾ ಇದ್ರು ಮ್ಯಾಚ್ ಆಡಲಿಕ್ಕೆ. ಇವರು ಸೋನಮ್ ಬೋಪಯ್ಯ ಅಂತ RCBಗೆ ನೆಟ್ ಬಾಲಿಂಗ್ ಮಾಡಿದವರು. ಹಾಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ರು ಚೇರಪ್ ಮಾಡಲಿಕ್ಕೆ. ಅಷ್ಟೊತ್ತಿಗೆ ಮ್ಯಾಚ್ ಸ್ಟಾರ್ಟ್ ಆಗಲಿಕ್ಕೆ ಟೈಮ್ ಆಯಿತು. ನಾವು ಟೀಮ್ ಎಲ್ಲ ಸೇರ್ಕೊಂಡು ಟೀಮ್ ಪ್ಲಾನಿಂಗ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಚಾಯ್ಸ್ ಬ್ಯಾಟಿಂಗೇ ಸಿಕ್ತು ನಮಗೆ. ಅಲ್ಲಿಂದ ಮ್ಯಾಚ್ ಸ್ಟಾರ್ಟ್ ಆಯಿತು. ಒಂದು ಒಳ್ಳೆ ಮ್ಯಾಚ್ ಆಡಿ ಫೈನಲ್ಸ್ಗೆ ಬಂದ್ವಿ. ಫೈನಲ್ಸಲ್ಲೂ ನಮ್ಮ ಟೀಮ್ ಅವರೇ ವಿನ್ ಆಗಿ, ಅದೇ ವಿನ್ ಆಗಿದ್ದ ಖುಷಿಯಲ್ಲಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡಿದ್ವಿ. ಕ್ರಿಕೆಟ್ ಮ್ಯಾಚಲ್ಲಿ ಆದಮೇಲೆ ಟಗ್ ಆಫ್ ವಾರ್ ಮ್ಯಾಚ್ ಇತ್ತು, ಅದನ್ನೂ ನೋಡಿಕೊಂಡು ಅಷ್ಟೊತ್ತಿಗೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಬರೋಷ್ಟರಲ್ಲಿ MLA ಅವ್ರು ಬಂದಿದ್ರು. ಆಮೇಲೆ ಸಾಧಕರಿಗೆ ಸನ್ಮಾನ ಮಾಡಿ ಕ್ರೀಡಾಕೂಟದ ಬಗ್ಗೆ ಒಂದೆರಡು ಮಾತನಾಡಿ, ಅದಲ್ಲಾದ್ಮೇಲೆ ಲಿಖಿತ ಟೀಮಿಂದ ಕಲ್ಚರಲ್ ಪ್ರೋಗ್ರಾಮ್ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಟೀಮ್ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ನಮ್ಮ ಟೀಮ್ ಅವ್ರು ಗೆದ್ದಿದ್ದ ಖುಷಿಯಲ್ಲಿ ಒಂದು ಜೋರಾಗಿ ಒಂದು ಗ್ರೌಂಡಲ್ಲೇ ಸೆಲೆಬ್ರೇಷನ್ ಮಾಡಿ ನೈಟ್ ಎಲ್ಲರೂ ಸೇರಿಕೊಂಡು ಕೂರ್ಗೇಟಲ್ಲಿ ಊಟ ಮಾಡಿ ಇವತ್ತಿನ ಡೇ ಎಂಡ್ ಮಾಡಿದ್ವಿ. ಯಾರೆಲ್ಲ ನನ್ನ ಪೇಜಿಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.